ಸಮೃದ್ಧಿ ಮಂಜುನಾಥ್ ಅವರೇ, ಒಂದೊಂದೇ ಹೋರಾಟ ನಿರಂತರವಾಗಿ ಚುನಾವಣೆ ಮುಗಿಯೋ ತನಕ ಅಲ್ಲ, ನಾನು ಇರೋ ತನಕ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ. ಮುದಿಗೇರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಆಗೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸಮುದಾಯಗಳಲ್ಲಿ ಒಳ ಸಮುದಾಯಗಳನ್ನ ವಿಂಗಡಣೆ ಮಾಡುವಂಥ ಕೆಲಸನ ಅಥವಾ ನಿಮ್ಮ ದುಡ್ಡು ಕಾಸು ಐತೆ ಅಂತ ಹೇಳ್ಬಿಟ್ಟು ಅಧಿಕಾರ ದರ್ಪನ, ಅಂಬೇಡ್ಕರ್ ಅವ್ರ ಮೇಲೆ ಆಣೆ, ನನಗೆ ಮುದಿಗೇರಿ ಗ್ರಾಮದ ಸಮಸ್ಯೆನೇ ಗೊತ್ತಿಲ್ಲ ಅಂತೀರ. ನೀವು ಮುದಿಗೇರಿ ಗ್ರಾಮಸ್ಥರ ಮೇಲೆ ಆರೋಪ ಮಾಡ್ತಿರಲ್ಲ, ಅವ್ರಿಗೆ ವೆಹಿಕಲ್ ಕಳಿಸ್ತಾ ಇರೋಂಥದ್ದು ಯಾರು, ಅವ್ರಿಗೆ ದುಡ್ಡು ಕಾಸು ಕೊಡ್ತಾ ಇರೋಂಥದ್ದು ಯಾರು ಅಂತ ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಿರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೂ ನನ್ನ ಹತ್ರ ರೆಕಾರ್ಡ್ ಐತಿ. ಅಲ್ಲಿಗೆ ಹೋಗಕ್ಕೆ ಮೊದಲು ಇವಾಗ ನಾನು ಒಂದು 4 ಮಾತು ಬೈತೀನಿ, ನೀನೇನು ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳೋದು, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಎಲ್ಲರ ಮುಂದೆನೂ ಇವನ್ ಬೈಯೋ ಅಂಥದ್ದು. ನಾನು ಸುಮಾರು 217 ಹಳ್ಳಿಗಳಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯನ್ನ ಸ್ಥಾಪನೆ ಮಾಡಿದೀವಿ ಮುಳಬಾಗಲ್ ತಾಲೂಕಲ್ಲಿ. ಅಷ್ಟೂ ಜನಕ್ಕೆ ಸಮೃದ್ಧಿ ಮಂಜುವರೇ ಗೆಲ್ಲಬೇಕು ಎಲೆಕ್ಷನ್ ಅಲ್ಲಿ ಅಂತ ಹೇಳ್ಬಿಟ್ಟು ಫೋನ್ಗಳು ಮಾಡಿ ಎಲ್ಲಾರ್ಗು ದಯವಿಟ್ಟು ಸಮೃದ್ಧಿ ಮಂಜಣ್ಣವ್ರಿಗೆ ಓಟ್ ಹಾಕ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಆದ್ರೆ ಸ್ಟಿಲ್ ನಾವು ಇಲ್ಲಿ ತನಕ ನಾನು ಸಮೃದ್ಧಿ ಮಂಜುನಾಥ್ ಅವ್ರ ಮುಖ ನೋಡಿಲ್ಲ. ಚುನಾವಣೆ ನಡೆದು ಆ ಯಪ್ಪ ಗೆದ್ದು ಇಲ್ಲಿ ಇಷ್ಟು ದಿನ ಆದ್ರೂ ನಿಮ್ ಕಡೆಯಿಂದ ನಮ್ಗೊಂದು ಸಹಾಯ ಬೇಕು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೂಡ ನಾನು ಯಾವತ್ತೂ ಕೇಳಿಲ್ಲ. ಅವ್ರ ಮುಖಾನೇ ನಾನು ನೋಡಿಲ್ಲ ಇಲ್ಲಿ ತನಕ. ಆಮೇಲೆ ನನ್ನ ಹತ್ರ ಏನ್ ಹೇಳ್ತೀರಾ, ನೀನ್ ನನ್ನ ತಮ್ಮ ತರ ಅಂತ ಹೇಳ್ಬಿಟ್ಟು ಅಂತೀರಾ. ಆದ್ರೆ ಅಲ್ಲಿ ಹೋಗ್ಬಿಟ್ಟು ಅವ್ನ ಯಾವನೋ ಬಂದ್ರೆ ನೀವ್ಯಾಕೆ ಸುಮ್ಮನೆ ಇದ್ದೀರಾ, 2 ಬಿಟ್ಟು ಕಳಿಸ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಂತೀರಾ ಜನಗಳ ಹತ್ರ. ಮುದಿಗೇರಿ ಗ್ರಾಮಕ್ಕೆ ಸಂದೇಶಕ್ಕೆ ಇರುವಂತ ಸಂಬಂಧ ಏನು ಅಂತ ತಿಳ್ಕೊಳ್ಳಿ ನೀವು. ಮುಳಬಾಗ್ಲಲ್ಲಿ ನಮ್ಮ ತಾತ ಹೆಸರು ಗಂಗಪ್ಪ ಅಂತ. ಅವರು ಮುಳಬಾಗ್ಲ ಹಾಸ್ಟೆಲಲ್ಲಿ ಕುಕ್ಕರ ಕೆಲಸ ಮಾಡ್ತಾ ಇರ್ತಾರೆ. ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಊಟ ಹಾಕಿದ್ದಾರೆ ಅವರು. ಕುಕ್ಕರ್ ಗಂಗಪ್ಪ ಅಂತ ನೀವು ವಿಚಾರಿಸ್ಕೊಳ್ಳಿ. ಆ ಅಪ್ಪ ಹುಟ್ಟಿದ್ದೇ ಮುದಿಗೇರಿ ಗ್ರಾಮದಲ್ಲಿ, ಅಂದ್ರೆ ನಮ್ಮ ಅಪ್ಪ ಅವ್ರ ಅಪ್ಪ ಹುಟ್ಟಿದ್ದೇ ಮುದಿಗೇರಿ ಗ್ರಾಮದಲ್ಲಿ. ನಾನು ಕೇಸು ಕಂಪ್ಲೇಂಟ್ಗಳಿಗೆ ಭಯ ಪಡುವಂಥ ವ್ಯಕ್ತಿ ಅಲ್ಲ, ಮತ್ತೆ ನಿಮ್ಮ ಹತ್ರ ಇರೋಂಥ ರೌಡಿಗಳಿಗೆ ಭಯ ಪಡುವಂಥ ವ್ಯಕ್ತಿ ಅಲ್ಲ. ನಾನು ಈ 30 ವರ್ಷದಲ್ಲಿ, ನನಗಿವಾಗ 30 ವರ್ಷ ಏಜು, ಈ 30 ವರ್ಷದಲ್ಲಿ ನಾನು 150-160 ವರ್ಷಗಳಿಗೆ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿ ಇಟ್ಟಿದ್ದೀನಿ. ನಾನು ಇವತ್ತು ಸತ್ರೂ ನನ್ನ ಜೀವನ ಸಾರ್ಥಕ. ನಾನು ಯಾರಿಗೂ ಕೇರ್ ಮಾಡೋ ವ್ಯಕ್ತಿ ಅಲ್ಲ. ಎಲ್ರಿಗೂ ನಮಸ್ಕಾರ. ಮುಳಬಾಗಲ್ ತಾಲೂಕು ಸಂಬಂಧಪಟ್ಟಂಗೆ 1-2 ವಿಚಾರ ನಿಮ್ಮಲ್ಲಿ ತಿಳಿಸ್ಬೇಕು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ವಿಚಾರ ಅಂದರೆ, ಒಂದು 3 ವರ್ಷದಿಂದ ಮುಳಬಾಗಲ್ ತಾಲೂಕು ಆವಣಿಯಲ್ಲಿ ಆವಣಿ ಗ್ರಾಮ ಪಂಚಾಯತಿ ಮೆಂಬರ್ ವಿಜಿಗೂ ನಮಗೂ ಸ್ವಲ್ಪ ಗಲಾಟೆಗಳಾಗುತ್ತೆ. ಏನು ವಿಚಾರಕ್ಕಂದ್ರೆ, ಇವಾಗ ಏನು ಶಾಸಕರಿದ್ದಾರೆ ಸಮೃದ್ಧಿ ಮಂಜುನಾಥ್ ಅವರು, ಅವ್ರನ್ನೇನೋ ಸಿಂಗ್ಯುಲರ್ ಆಗಿ ಬೈದ ಈ ವಿಜಯ್ ಅನ್ನೋ ವ್ಯಕ್ತಿ ಸಮೃದ್ಧಿ ಮಂಜುನಾಥ್ ಅವ್ರನ್ನ ಸಿಂಗ್ಯುಲರ್ ಆಗಿ ಬೈದ ಅನ್ನೋ ಒಂದು ಕಾರಣಕ್ಕೆ ಅವತ್ತು ಆ ಗಲಾಟೆ ನಡೆಯೋದು. ಇದಾದ್ಮೇಲೆ 2ನೇ ವಿಚಾರ ಏನಂದ್ರೆ, ಚುನಾವಣೆ ಮುಳಬಾಗ್ಲು MLA ಎಲೆಕ್ಷನ್ ಬಂದಿರೋಂಥ ಒಂದು ಸಂದರ್ಭದಲ್ಲಿ ನಾನು ಸುಮಾರು 217 ಹಳ್ಳಿಗಳಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯನ್ನ ಸ್ಥಾಪನೆ ಮಾಡಿದೀವಿ ಮುಳಬಾಗಲ್ ತಾಲೂಕಲ್ಲಿ. ಅಷ್ಟೂ ಜನಕ್ಕೆ ನನಗೆ ಮತ್ತೆ ಆದಿನಾರಾಯಣ ಅವ್ರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಇದಿಲ್ಲ, ಪರಿಚಯ ಇಲ್ಲ. ಮತ್ತೆ ಕೊತ್ತೂರು ಮಂಜು ಅವ್ರಿಗೆ ನಮಗೂ ಗಲಾಟೆಗಳಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಏನಾದರೂ ಮಾಡಿ ಸಮೃದ್ಧಿ ಮಂಜು ಅವರೇ ಗೆಲ್ಲಬೇಕು ಎಲೆಕ್ಷನ್ ಅಲ್ಲಿ ಅಂತ ಹೇಳ್ಬಿಟ್ಟು 218 ಹಳ್ಳಿಗಳಿಗೂ ಫೋನ್ಗಳು ಮಾಡಿ ಎಲ್ಲಾರ್ಗು ದಯವಿಟ್ಟು ಸಮೃದ್ಧಿ ಮಂಜಣ್ಣವ್ರಿಗೆ ಓಟ್ ಹಾಕ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ನನ್ನ ಮಾತಿಗೆ ಗೌರವನೂ ಕೊಟ್ಟರು. ಇದಾದ್ಮೇಲೆ ಜನನೂ ನಮ್ಗೆ ಗೌರವ ಕೊಟ್ಟರು. ನಮ್ಮ ಕೈಯಲ್ಲಾಗಿರೋ ಅಷ್ಟು ನಾವು ಚುನಾವಣೆ ಮಾಡಿದ್ವಿ. ಆದರೆ ಸ್ಟಿಲ್ ನಾವು ಇಲ್ಲಿ ತನಕ ನಾನು ಸಮೃದ್ಧಿ ಮಂಜುನಾಥ್ ಅವ್ರ ಮುಖ ನೋಡಿಲ್ಲ. ನಾನು ನಿಮ್ಗೆ ಚುನಾವಣೆ ಮಾಡ್ತೀನಿ, ನಾನು ಒಂದು 4 ರೂಪಾಯಿ ಕೊಡಪ್ಪ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಹೋಗಿ ಕೇಳಿಲ್ಲ. ಚುನಾವಣೆ ನಡೆದು ಆ ಯಪ್ಪ ಗೆದ್ದು ಇಲ್ಲಿ ಇಷ್ಟು ದಿನ ಆದ್ರೂ ನಿಮ್ಮ ಕಡೆಯಿಂದ ನಮ್ಗೊಂದು ಸಹಾಯ ಬೇಕು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೂಡ ನಾನು ಯಾವತ್ತೂ ಕೇಳಿಲ್ಲ. ಅವ್ರ ಮುಖಾನೇ ನಾನು ನೋಡಿಲ್ಲ ಇಲ್ಲಿ ತನಕ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ, ಮೊನ್ನೆ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಸಂದೇಶ್ ನಾನು ನಿನ್ನ ತಮ್ಮ ಅಂದ್ಕೊಂಡಿದ್ದೆ, ನೀನು ನೋಡಿದ್ರೆ ನನ್ನ ವಿರುದ್ಧ ಮಾತಾಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅಂತಾರೆ. ಹೌದು, ಈಗ ಚುನಾಯಿತ ವ್ಯಕ್ತಿ ನೀವು ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳನ್ನ ಇವತ್ತಿಗೆ ಸುಮಾರು 15-16 ದಿನ ಆಯ್ತು ಇಲ್ಲಿ ತನಕ ಒಂದು ತಾಲೂಕು ಆಫೀಸಲ್ಲಿ ಬೀದಿಯಲ್ಲಿ ಕೂರಿಸ್ತಾ ಇದ್ದೀರಂದಾಗ, ನಿಮ್ಮ ಒಂದು ತಾಲೂಕಲ್ಲಿ ಈ ತರ ಒಂದು ವ್ಯವಸ್ಥೆ ಬಂದಿದೆ ಅಂದಾಗ ಯಾಕೆ ನಾವು ಮಾತಾಡಬಾರ್ದು?
ಅವತ್ತು ನಾವೇ ಚುನಾವಣೆ ಮಾಡಿದೀವಿ. ನಿಮ್ಮ ಹತ್ರ ಏನು ತಗೊಳ್ತೀರಾ, ದುಡ್ಡು ಕಾಸು ಏನು ತಗೊಳ್ತೀರಾ, ಎಲ್ಲರ ಕಡೆಯಿಂದ ನಮ್ಮ ಸಂಘಟನೆಯಲ್ಲಿರೋ ಪ್ರತಿಯೊಬ್ಬರ ಕಡೆಯಿಂದ ಓಟ್ ಹಾಕ್ಸಿದೀವಿ. ನಾವು ಯಾಕೆ ಈಗ ಮಾತಾಡಬಾರ್ದು? ಇದಾದ್ಮೇಲೆ ನೆಕ್ಸ್ಟ್ ಡೇ ನನಗೆ ಸಮೃದ್ಧಿ ಮಂಜಣ್ಣವರು, ನಮ್ಗೆ ಗೊತ್ತಿರೋಂಥವ್ರೆ, ನಮ್ಮವ್ರ ಹತ್ರನೇ ಕಾನ್ಫಿಡೆನ್ಸ್ ಕಾಲಕ್ಕೆ ತಗೊಂಡು ನನಗೆ ಮಾತಾಡ್ತಾರೆ. ಏನಂತಾರೆ, ನನ್ನ ತಮ್ಮನಿಗಿಂತ ಹೆಚ್ಚಾಗಿ ಗೌರವ ಕೊಡ್ತಾ ಇದ್ದೆ, ಆದರೆ ನೀನು ಇವತ್ತು ನನಗೆ ಅವಮಾನ ಮಾಡಿಬಿಟ್ಟೆ, ನನಗೆ ಆ ಥರ ಮಾತಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಮಾತಾಡ್ತೀರಾ. ಸರಿ ಅಣ್ಣ, ಆಯ್ತಣ್ಣ, ನೀವು ಹೋಗ್ಬಿಟ್ಟು ಈ ಕೂಡಲೇ ಸಮಸ್ಯೆ ಏನಾಯ್ತು ಇತ್ಯರ್ಥ ಮಾಡಿ ಅಂತ ಹೇಳ್ಬಿಟ್ಟು ಅಂತೀನಿ. ಆ ಸಮಯದಲ್ಲಿ ನೀವೇನಂತೀರಾ, ನನಗೆ ಮುದಗಿರಿ ಗ್ರಾಮದಲ್ಲಿ ಪ್ರತಿಯೊಂದು ಗೊತ್ತಿದೆ, ಅವ್ರಿಗೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ, ಯಾರು ಕಾಸು ಕೊಡ್ತಾ ಇದ್ದಾರೆ, ಯಾರು ಅವ್ರಿಗೆ ವೆಹಿಕಲ್ಗಳು ಮಾಡಿ ಕಳಿಸ್ತಾ ಇದ್ದಾರೆ, ಪ್ರತಿಯೊಂದು ವಿಚಾರ ನನಗೆ ಗೊತ್ತಿದೆ, ಏನು ಗೊತ್ತಿಲ್ದಿರ ನಾನೇನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಅಂದ್ರಲ್ಲ. ಒಂದೇ ಒಂದು ಮಾತು ಅಲ್ಲಿಗೆ ಹೋದಾಗ ಇವಾಗ ನೀವು ಕೇಳಿದ್ ನಾನು ಕೇಳಿಸ್ಕೊಂಡೆ, ಅವ್ರಿಗೆ ನೀವು ಹೇಳಿದ್ರಿ. ಆದರೆ ನೀವೇ ನಿಂತ್ಕೊಂಡು ಅಲ್ಲಿ ಸಮುದಾಯ ಭವನ ಇತ್ತು, ಆ ಸಮುದಾಯ ಭವನಕ್ಕೆ ಪಂಚಾಯತ್ ಶಿಫ್ಟೇ ಮಾಡಿಸ್ಬೋದಾಗಿತ್ತಲ್ಲ. ಆಚೆಯಿಂದ ಅಲ್ಲಿಗೆ ಹೋಗಕ್ಕೆ ಮೊದಲು ಇವಾಗ ನಾನೊಂದು 4 ಮಾತು ಬೈತೀನಿ, ನೀನೇನು ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳೋದು, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಎಲ್ಲರ ಮುಂದೆನೂ ಇವನ್ ಬೈಯೋ ಅಂಥದ್ದು ಏನು ರಾಜಕೀಯ ಇದು? ಇದೋದ್ರೆ ಇಲ್ಲನೋ ಹೋಗ್ಲಿ, ಮುದಗಿರಿ ಗ್ರಾಮಸ್ಥರ ಹತ್ರ ಹೋಗಿ ನೀವು ಬಳಸಿರೋಂಥ ಪದಗಳೇನು? ಅವನು ಯಾವುದೋ ತಾಲೂಕಿಂದ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ ಅಲ್ರಿ. ನಾನು ಬೀದರ್ ಗಡಿ, ನಮ್ಮ ಹೈದರಾಬಾದ್ ಗಡಿ ಇತ್ತಲ್ಲ, ಅಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರು ನಾನು ಯಾರೂ ಪ್ರಶ್ನೆ ಮಾಡೇ ಇಲ್ಲ ಇಲ್ಲಿ ತನಕ. ನೀವು ಅವನ್ಯಾವನೋ ಬಂದು ನನ್ನನ್ನು ಇಲ್ಲಿ ಮಾತಾಡ್ತಾ ಇದ್ದಾಗ ನೀನು ಯಾಕೆ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮವ್ರಿಗೆ, ಅಂದ್ರೆ ಏನು, ನಾವು ನಿಮ್ಮ ವಿರುದ್ಧ ಮಾತಾಡಿದಾಗ ಅಲ್ಲಿರೋಂಥ ನಮ್ಮವರು ನನ್ನನ್ನು ದೂಷಣೆ ಮಾಡ್ಬೇಕು ನಿಮ್ಮ ಲೆಕ್ಕಾಚಾರದಲ್ಲಿ. ಮುಳಬಾಗಲ್ ತಾಲೂಕಲ್ಲಿರುವಂತ ಜನ ನಮ್ಮನ್ನೆಲ್ಲ ಒಂದು ಕಡೆ ನಮ್ಮ ಮೇಲೆ ವೈರತ್ವ ಮಾಡ್ಕೊಬೇಕು. ನೀನೇನ್ ಮಾಡ್ತಾ ಇದ್ದೆ ಸಂದೇಶ ಬಂದು ಅಷ್ಟೆಲ್ಲ ಮಾತಾಡ್ತಾ ಇದ್ದಾಗ ಅಂತ ಹೇಳ್ಬಿಟ್ಟು ಅಂದ್ರಲ್ಲ, ಅಲ್ಲಿಗೆ ನಿಮ್ಮ ಮಾತಿನ ಅರ್ಥ ಏನು? ಇದು ನನಗೆ ಇಷ್ಟ ಆಗ್ಲಿಲ್ಲ. ಆಮೇಲೆ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಮಾತು ಹೇಳ್ತೀರಾ, ಅಂಬೇಡ್ಕರ್ ಅವ್ರ ಮೇಲೆ ಆಣೆ ನನಗೆ ಮುದಗಿರಿ ಗ್ರಾಮದ ಸಮಸ್ಯೆನೇ ಗೊತ್ತಿಲ್ಲ ಅಂತೀರ. ಅಲ್ಲ, ಮುದಗಿರಿ ಗ್ರಾಮಸ್ಥರಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ ಚುನಾವಣೆಗೆ ಮೊದಲೇ, ಅಣ್ಣ ಬಂದಿದ ತಕ್ಷಣ ಪಂಚಾಯತಿ ಬಗ್ಗೆ ಮಾತಾಡ್ರಿ, ಪಂಚಾಯತಿ ನಾನು ಮುದಗಿರಿ ಗ್ರಾಮದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರನೇ ಓಟ್ ಹಾಕಿ ಅಂತ. ನೀವು ಅವ್ರು ಕೊಟ್ಟಿರೋಂಥ ಆಶ್ವಾಸನೆ ಅದು, ಪಂಚಾಯತಿ ಮುದಗಿರಿ ಗ್ರಾಮದಲ್ಲಿ ಮಾಡ್ಕೊಡ್ತೀನಿ ಅಂತ. ಆದರೆ ಇಲ್ಲಿ ತನಕ ಮಾಡಿಲ್ಲ. ಅದನ್ನ ಅಂಬೇಡ್ಕರ್ ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೆ ವಿಚಾರ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀರಾ. ಆದರೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಯಾವತ್ತು ನಾನು ಆಣೆ ಈ ಭಾಷೆಗಳು ಇಂಥದ್ದೆಲ್ಲ ನಾನು ಮಾಡಿಲ್ಲ. ನಾನು ನನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನೀವು ನನಗೆ ಫೋನ್ ಮಾಡಿ ಮಾತಾಡಿದಾಗ ನಾನು ಒಂದೇ ಮಾತು ಹೇಳಿದೆ, ದಯವಿಟ್ಟು ಅಣ್ಣ ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ, ಮುದಗಿರಿ ಗ್ರಾಮ ಪಂಚಾಯತಿ ಸಮಸ್ಯೆನೇ ಇತ್ಯರ್ಥ ಮಾಡಿ ಮುದಗಿರಿ ಗ್ರಾಮದಲ್ಲಿ ಪಂಚಾಯತಿ ನೀಡಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೂ ರೆಕಾರ್ಡ್ ಐತಿ. ನೀವು ಮುದಗಿರಿ ಗ್ರಾಮಸ್ಥರ ಮೇಲೆ ಆರೋಪ ಮಾಡ್ತಿರಲ್ಲ, ಅವ್ರಿಗೆ ವೆಹಿಕಲ್ಗಳು ಕಳಿಸ್ತಾ ಇರೋಂಥದ್ದು ಯಾರು, ಅವ್ರಿಗೆ ದುಡ್ಡು ಕಾಸು ಕೊಡ್ತಾ ಇರೋಂಥದ್ದು ಯಾರು ಅಂತ ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಿರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೂ ನನ್ನ ಹತ್ರ ರೆಕಾರ್ಡ್ ಐತಿ. ಆಮೇಲೆ ನನ್ನ ಹತ್ರ ಏನು ಹೇಳ್ತೀರಾ, ನೀನು ನನ್ನ ತಮ್ಮ ಥರ ಅಂತ ಹೇಳ್ಬಿಟ್ಟು ಅಂತೀರಾ. ಆದರೆ ಅಲ್ಲಿ ಹೋಗ್ಬಿಟ್ಟು ಅವನ್ಯಾವನೋ ಬಂದರೆ ನೀವ್ಯಾಕೆ ಸುಮ್ಮನೆ ಇದ್ದೀರಾ, 2 ಬಿಟ್ಟು ಕಳಿಸ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಂತೀರಾ ಜನಗಳ ಹತ್ರ. ಅಲ್ಲಿಗೇನು, ಇಲ್ಲಿರೋಂಥ ಸಮುದಾಯಗಳಲ್ಲಿ ಒಳ ಸಮುದಾಯಗಳನ್ನ ವಿಂಗಡಣೆ ಮಾಡೋ ಅಂಥ ಕೆಲಸನ, ಅಥವಾ ನಿಮ್ಮ ದುಡ್ಡು ಕಾಸು ಐತೆ ಅಂತ ಹೇಳ್ಬಿಟ್ಟು ಅಧಿಕಾರ ದರ್ಪನ ಏನು ಸಮೃದ್ಧಿ ಮಂಜುನಾಥ್ ಅವ್ರದ್ದು? ಮತ್ತೆ ಅಲ್ಲಿ ನೀವು ಮುಖ್ಯವಾಗಿ ಮಾತಾಡೋವಂಥದ್ದು ಏನು ಗೊತ್ತಾ, ಅವನ್ಯಾವನೋ ಬೇರೆ ತಾಲೂಕಿಂದ ಬಂದು ಇಲ್ಲಿ ಮಾಡ್ತಾ ಇರೋವಾಗ ನೀವೇನು ಮಾಡ್ತಾ ಇದ್ದೀರಾ ಅಂತ. ಸೊಮೇಯ್, ಫಸ್ಟು ಮುದಗಿರಿ ಗ್ರಾಮಕ್ಕೆ ಸಂದೇಶ್ಗೆ ಇರುವಂಥ ಸಂಬಂಧ ಏನು ಅಂತ ತಿಳ್ಕೊಳ್ಳಿ ನೀವು. ಏನು ಗೊತ್ತಾ, ನಮ್ಮ ತಾತ ಗಂಗಪ್ಪ ಅಂತ. ಇಲ್ಲಿ ತನಕ ನಮ್ಮ ಫ್ಯಾಮ್ಲಿ, ನಮ್ಮ ತಾತ ಅವ್ರ ಬಗ್ಗೆ ಯಾರ ಬಗ್ಗೆ ನಾನು ಮಾತಾಡಿಲ್ಲ, ಆದರೆ ಇವತ್ತು ಮಾತಾಡ್ತಾ ಇದ್ದೀನಿ. ನಮ್ಮ ತಾತ ಹೆಸರು ಗಂಗಪ್ಪ ಅಂತ. ಅವರು ಮುಳಬಾಗ್ಲಲ್ಲಿ ಕುಕ್ಕರ್ ಆಗಿದ್ರು, ನೋಡೋಕೆ ಮ್ಯಾಕ್ಸಿಮಮ್ ನಂತರನೇ ಇದ್ರು. ನಾನೇ ಅವ್ರ ಥರ ಇದ್ದೀನಿ. ಮುಳಬಾಗ್ಲಲ್ಲಿ ನಮ್ಮ ತಾತ ಹೆಸರು ಗಂಗಪ್ಪ ಅಂತ. ಅವರು ಮುಳಬಾಗ್ಲ ಹಾಸ್ಟೆಲಲ್ಲಿ ಕುಕ್ಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಊಟ ಹಾಕಿದ್ದಾರೆ ಅವರು. ಕುಕ್ಕರ್ ಗಂಗಪ್ಪ ಅಂತ ನೀವು ವಿಚಾರಿಸ್ಕೊಳ್ಳಿ. ಆ ಅಪ್ಪ ಹುಟ್ಟಿದ್ದೇ ಮುದಗಿರಿ ಗ್ರಾಮದಲ್ಲಿ, ಅಂದರೆ ನಮ್ಮ ಅಪ್ಪ ಅವ್ರ ಅಪ್ಪ ಹುಟ್ಟಿದ್ದೇ ಮುದಗಿರಿ ಗ್ರಾಮದಲ್ಲಿ. ನಮ್ಮ ಮನೆ ಇರೋವಂಥದ್ದು ಮುತ್ಯಾಲಪೇಟೆಯಲ್ಲಿ. ಈ ವಿಚಾರ ನಿಮ್ಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಅವತ್ತು ಏನೇನೋ ಮಾತಾಡ್ಬಿಟ್ಟಿದ್ದೀರಾ. ಇರಲಿ, ಪರವಾಗಿಲ್ಲ. ನನಗೆ ಎಲ್ಲೋ ಒಂದು ಕಡೆ ಯಾಕೆ ಮನಸ್ಸಿಗೆ ಅಷ್ಟೊಂದು ನೋವಾಯಿತು ಅಂದಾಗ, ನಿಮಗೋಸ್ಕರ ಗಲಾಟೆಗಳು ಮಾಡಿದ್ದೀವಿ, ನಿಮಗೋಸ್ಕರ ಚುನಾವಣೆ ಮಾಡಿದ್ದೀವಿ, ಒಂದು ಸಿಂಗಲ್ ಪೈಸೆ ಕೆಲಸ ತಗೊಳ್ದಿರಾ ನಿಮಗೋಸ್ಕರ ನಾನು ಕೆಲಸ ಮಾಡಿದ್ದೀನಿ. ಹಿಂದೆ ನೋಡ್ದಿರೋ ಮುಂದೆ ನೋಡ್ದಿರೋ ಅವ್ನು ಬಂದಾಗ 2 ಬಿಟ್ಟು ಕಳಿಸ್ತೀರಾ, ಹಂಗೆ ಯಾಕೆ ಕಳಿಸ್ತೆ ನೀನು ಅಂತ ಹೇಳ್ಬಿಟ್ಟು ಮಾತಾಡ್ತಿರಲ್ಲ.
ಇದು ನಿಮ್ಗೆ ನ್ಯಾಯನಾ? ಇವತ್ತು ನಾನು ನಮ್ಮ ಮುದಿಗಿರಿ ಗ್ರಾಮಸ್ಥರಿಗೆ ಮತ್ತು ಮುಳಬಾಗಿಲು ತಾಲೂಕು ಜನತೆಗೆ ಮಾತು ಕೊಡ್ತಾ ಇದ್ದೀನಿ. ಮುದಿಗಿರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಆಗೋ ತನಕ ನಿದ್ದೆ ಮಾಡಲ್ಲ. ಯಾವುದೇ ಕಾರಣಕ್ಕೂ ಯಾರಿಗೂ ತಲೆ ಕೆಡಿಸ್ಕೊಳ್ಳೋಂಥ ವ್ಯಕ್ತಿ ಅಲ್ಲ ಸಂದೇಶು. ನಿಮ್ಮ ಹತ್ರ ದುಡ್ಡು ಐತೆ, ಅಥವಾ ನಿಮ್ಮ ಹತ್ರ ರೌಡಿಗಳಿದ್ದಾರೆ, ಅಥವಾ ನಿಮ್ಮ ಹತ್ರ ಬೇರೆ ಥರ ಅಧಿಕಾರದ ಒಂದು ಅಹಂ ಇದೆ, ಅದನ್ನ ನಾವು ಬಳಸ್ಕೊಂಡು ಏನು ಬೇಕೋ ಮಾಡ್ಬೋದು. ನಾನು ಕೇಸು ಕಂಪ್ಲೇಂಟ್ಗಳಿಗೆ ಭಯಪಡೋಂಥ ವ್ಯಕ್ತಿ ಅಲ್ಲ, ಮತ್ತು ನಿಮ್ಮ ಹತ್ರ ಇರೋಂಥ ರೌಡಿಗಳಿಗೆ ಭಯಪಡೋಂಥ ವ್ಯಕ್ತಿ ಅಲ್ಲ. ನಾನು ಈ 30 ವರ್ಷದಲ್ಲಿ, ನನಗಿವಾಗ 30 ವರ್ಷ ಏಜು, ಈ 30 ವರ್ಷದಲ್ಲಿ ನಾನು 150-160 ವರ್ಷಗಳಿಗೆ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿ ಇಟ್ಟಿದ್ದೀನಿ. ನಾನಿವತ್ತು ಸತ್ರೂ ನನ್ನ ಜೀವನ ಸಾರ್ಥಕ. ನಾನು ಯಾರಿಗೂ ಕೇರ್ ಮಾಡೋ ವ್ಯಕ್ತಿ ಅಲ್ಲ. ಮುದಿಗಿರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಆಗೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾವ ವ್ಯಕ್ತಿ ಪರವಾಗಿ ನಾವು ಚುನಾವಣೆ ಮಾಡಿದ್ವೋ, ನೆಕ್ಸ್ಟು ಈ ವ್ಯಕ್ತಿ ಮುಳಬಾಗಿಲು ತಾಲೂಕಲ್ಲಿ ಯಾವ ಥರ ಚುನಾವಣೆ ಗೆಲ್ತಾನೆ ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ. ಸಮೃದ್ಧಿ ಮಂಜುನಾಥ್ ಅವರೇ, ನೀವು ಮಾತಾಡಿರೋಂಥ ಮಾತು, ಜನರ ಹತ್ರ ಹೋಗಿ ಮಾತಾಡಿರೋಂಥ ಮಾತು ತಪ್ಪು. ನೀವು ಮಾತಾಡಿರೋಂಥ ಪ್ರತಿಯೊಂದು, ನನ್ನ ಹತ್ರ ಮಾತಾಡಿರೋಂಥ ಪ್ರತಿಯೊಂದು ಮಾತು, ಮುದಿಗಿರಿ ಅವ್ರನ್ನ ವಿರೋಧಿಸಿ ನೀವು ನನ್ನ ಹತ್ರ ಮಾತಾಡಿರೋಂಥ ಪ್ರತಿಯೊಂದು ಮಾತು ರೆಕಾರ್ಡ್ ಐತೆ. ನೀವು ಮತ್ತು ನಿಮ್ಮ ಚೇಲಾಗಳು ಒಂದಷ್ಟು, ನಿಮ್ಮ ಪಿ ಎಗಳು ಇವರೆಲ್ಲ ಒಂದಷ್ಟು ಕಲ್ಲು ಗಣಿಗಾರಿಕೆ ಇಂಥದ್ದೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳೈತೆ. ಮತ್ತು ಭೂಮಿಗೆ ಸಂಬಂಧಪಟ್ಟಂಗೆ, ಜಮೀನುಗಳಿಗೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲೇನೇನು ನಡೆದೈತೆ ಇವೆಲ್ಲ ದಾಖಲೆಗಳೈತೆ. ಒಂದೊಂದೇ ಹೋರಾಟ ನಿರಂತರವಾಗಿ, ಚುನಾವಣೆ ಮುಗಿಯೋ ತನಕ ಅಲ್ಲ, ನಾನು ಇರೋ ತನಕ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.